ಆಕ್ಸಿಡೆಂಟ್ ಅಂದೆ. ಆ ಕಾರಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಯ್ತಾ? ಯಾರಿದ್ದಾರೆ ನೈನಿ? ಗಾಯತ್ರಿ ಪುಟ್ಟಿ. ಗಾಯತ್ರಿನಾ? ಹೌದು ಯಜಮಾನ್ರೆ. ನೈನಿ, ನಾನು ಕೇಳ್ತಿರೋದು ಡ್ರೈವಿಂಗ್ ಸೀಟಲ್ಲಿ ಯಾರು ಕೂತಿದ್ದಾರೆ ಅಂತ. ಡ್ರೈವಿಂಗ್ ಸೀಟಲ್ಲಿ ಯಾರೂ ಇಲ್ಲ ಯಜಮಾನ್ರೆ. ಪ್ಯಾಸೆಂಜರ್ ಸೀಟಲ್ಲಿ ಗಾಯತ್ರಿ ಕೂತಿದ್ದಾಳೆ. ಹೌಸ್ ಇಟ್ ಪಾಸಿಬಲ್ ನೈನಿ? ಡ್ರೈವಿಂಗ್ ಸೀಟಲ್ಲಿ ಯಾರೂ ಇಲ್ಲ ಅಂದಮೇಲೆ ಕಾರ್ ಹೇಗೆ ಮೂವ್ ಆಗುತ್ತೆ? ಇಷ್ಟಕ್ಕೂ ನಮ್ಮ ಮಗು ಕಾರಲ್ಲಿ ಒಬ್ಬಳೇ ಹೇಗಿರ್ತಾಳೆ? ಎಲ್ಲ ವಿಚಿತ್ರವಾಗಿದೆ ನೈನಿ. ನನಗ್ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಹೀಗೆ ನಡೆಯೋದು. ಗಾಯತ್ರಿನ ಕಾರ್ ಹತ್ರ ಹೋಗ್ತಿರೋ ಹಾಗೆ ನೋಡ್ಕೋಬೇಕು ನಾವು. ಗಾಯತ್ರಿ ಆಚೆ ಹಾಕಿರ್ತಾಳೆ. ಗೊತ್ತಿಲ್ಲ, ಆದ್ರೆ ನಡೆಯುತ್ತೆ. ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೋಬೇಡ. ಈ ಅಪಾಯನ ಹೇಗೆ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡೋಣ. ನೀನು ಮೊದಲು ನೀರು ಕುಡಿ. ಹ್ಯಾವ್ ಇಟ್. ನೈನಿ, ಅಮ್ಮ ಗಾಯತ್ರಿ ರೂಪದಲ್ಲಿದ್ದಾಳೆ. ಆ ತಿಲೋತ್ತಮನ ಕೊಲ್ಲೋದಕ್ಕೆ ಈ ಸಲ ಈ ದಾರಿನ ಹಿಡಿದಿದ್ದಾರೆ. ಆದರೆ ಕಾರ್ ಓಡಿಸ್ತಿರೋದು ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಕಾಫಿ ಯಾರಿಗೆ? ನನಗಾಗಿದ್ರೆ ನಾನು ಕುಡಿತಿರ್ಲಿಲ್ವೇನ್ರಿ? ಏನೇ ನಿಂದು ಬೆಳಬೆಳಿಗ್ಗೆ? ನಾನಿಲ್ಲಿ ಬರ್ತಿದ್ದೀನಿ ಅಂತ ನಿಮ್ಗೆ ತಂದು ಅಂತ ನಂಗೆ ಕೊಟ್ಲು ಹಾಸಿನಿ ಅಕ್ಕ. ಅದ ನಿನ್ನ ಪ್ರಾಬ್ಲಮ್ಮು. ತಗೊಳ್ಳಿ. ಹಿಡ್ಕೋ. ಬಿಸಿ ಬಿಸಿ ಕಾಫಿ ಹೇಗೆ ಕೊಡೋಕ್ಕಾಗತ್ತೆ? ಇಲ್ಲೇ ನಿಂತ್ಕೊಂಡು ಏನು ಮಾಡಲಿ ನಾನು? ನ್ಯೂಸ್ ಕೇಳಿದ್ಯಾ? ಬೇಕಾಗಿಲ್ಲ. ಹಿಡಿದು ಕೊಟ್ರೆ 10 ಕೋಟಿ. ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ? ಪೂರ್ತಿ ಕೇಳಿಸ್ಕೊಂಡ್ರೆ ಶಾಕ್ ಆಗಿ ಹೋಗ್ತೀಯಾ. ಏನು ಹಿಡ್ಕೋಬೇಕಂತೆ? ವಿಶೇಷವಾಗಿರೋ ಜಾತಿ ಹಾವನ್ನೇನಾದರೂ ಹಿಡಿದು ಕೊಟ್ರೆ 10 ಕೋಟಿ ಕೊಡ್ತಾರಂತೆ. ನಿಜ ಹೇಳ್ತಿದ್ದೀರಾ ನೀವು? ಲಕ್ಷಣ ಅಥವಾ ಹೇಗಿರತ್ತೆ ಅನ್ನೋದೇನಾದ್ರೂ ಬರ್ದಿದ್ದಾರಾ? ಅಷ್ಟೊಂದು ಇಂಟ್ರೆಸ್ಟ್ ಯಾಕೋ? ದೊಡ್ಡ ಬಟ್ಟಮ್ಮನೋ ಇಲ್ಲ ನಾಗರಾಜನೋ ನಾವೇನಾದ್ರೂ ಹಿಡಿದ್ಕೊಟ್ರೆ 10 ಕೋಟಿ ಬರತ್ತಲ್ವೇನ್ರಿ? ನಿಮ್ಗ ಯೋಚನೆನೇ ಬರ್ಲಿಲ್ವಾ? ಅನ್ಕೊಂಡಿದ್ದೆ ಕಣೆ, ನೀನು ಹಿಂಗೆ ವಿಚಿತ್ರವಾಗಿ ಏನೋ ಹೇಳ್ತೀಯಾ ಅಂತ. ಒಂದ್ ವೇಳೆ ನಿನ್ ಮಗಳು ಉಲುಚನ್ನೇ ವಿಶೇಷವಾಗಿರೋ ಸರ್ಪ ಅಂತ ಹಿಡ್ಕೊಟ್ರೆ? ನಾನ್ ಕೊಡೋದಿಲ್ಲ. ವೆರಿ ಗುಡ್. ಅದು ತಾಯಿ ಪ್ರೀತಿ ಅಂದ್ರೆ. 10 ಕೋಟಿ ಕೊಟ್ಬಿಡಕ್ಕೆ ನಾನೇನಾದ್ರೂ ಹುಚ್ಚಿನಾ? ಅಟ್ಲೀಸ್ಟ್ 25 ಕೇಳ್ತೀನಿ. ಅವಳನ್ನ ಹೆರೋಕ್ಕೂ ಮೊದ್ಲೇ 3 ಕೋಟಿವರೆಗೂ ನಾನು ವೇಸ್ಟ್ ಮಾಡಿದೀನಿ. ನೆನ್ಪಿಲ್ವಾ ನಿಮ್ಗೆ? ಛೇ, ದುಡ್ಡಿಗಿಂತ ಮುಖ್ಯವಾದದ್ದು ಪ್ರಾಣ ಕಣೆ. ದೊಡ್ಡ ಬಟ್ಟಮ್ಮ ಹಾವಿನ ರೂಪ ತಾಳಿ ನಿನ್ನನ್ನು ಕಚ್ಚಕ್ ಬಂದ್ರೆ ಮಗುನ ಅಡ್ಡ ಇಟ್ಕೊಂಡು ನೀನು ನಿನ್ನನ್ನು ಸೇಫ್ ಮಾಡ್ಕೊಂಡೆ. ಅಂದ್ರೆ ನಿನಗೆ ಜೀವದಾನ ಮಾಡಿರೋಳು ಉಲುಚಿ ಅಂತ ಒಂದು ಮುಗ್ಧ ಮಗುನ ಮಾರ್ಬೇಕು ಅಂತ ನೀನು ಅನ್ಕೋತಿರೋದು ದೊಡ್ಡ ತಪ್ಪು ಕಣೆ. ನಿಮ್ಗೇನು ಚೆನ್ನಾಗಿ ಹೇಳ್ತೀರಾ? ಈಗೇನು ಚಿಕ್ಕ ಮಗು, ಇನ್ ಸ್ವಲ್ಪ ದಿವಸಕ್ಕೆ ಅವಳು ದೊಡ್ಡವಳಾಗ್ತಾಳೆ. ಅದಾದ್ಮೇಲೆ ಮದ್ವೆ ವಯಸ್ಸು ಬರತ್ತೆ. ಬೆಳಗ್ಗೆ ಹೆಣ್ಣಾಗೆ ಇರ್ತಾಳೆ, ಆದ್ರೆ ರಾತ್ರಿ ಹಾವಾಗಿ ಬದಲಾಗ್ತಾಳೆ ಅಂತ ಹೇಳಿದ್ರೆ ಯಾರಾದ್ರೂ ಇವಳನ್ನ ಮದ್ವೆ ಆಗ್ತಾರ ಹೇಳಿ? ಅದಕ್ಕೆ ಅಂತ ಇವಾಗ ರೇಟ್ ಮಾತಾಡ್ಕೊಂಡು ₹1,00,00,000 ಲಾಭ ತಗೊಂಡು ತಾಯಿಯಾಗಿ ಮಾತ್ರ ಇರಲ್ಲ ಅಂತೀಯ ಅಲ್ವೇನೆ? ಇಂಥ ಅವಕಾಶ ಪದೇ ಪದೇ ಸಿಗಲ್ಲ ರೀ. ಆ ಪೇಪರ್ ಕೊಡಿ ಇಲ್ಲಿ. ಎಲ್ಲೂ ನೀವ್ ಹೇಳಿದ ಸುದ್ದಿನೇ ಇಲ್ವಲ್ಲ? ಇರಲ್ಲ. ನನ್ನ ಮಗಳು ಅಂತ ದೊಡ್ಡ ಬೊಟ್ಟಮ್ಮನ ಕೈಗೆ ಮಗುನ್ ಕೊಡದೇ ಇದ್ದಾಗ ನಾನು ಉಲುಚಿ ಅಂದ್ರೆ ಎಷ್ಟು ಪ್ರೀತಿ ಇವಳಿಗೆ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನೋಡಿದ್ರೆ ನೀನು ಅವಳನ್ನ ಒಂದು ವಸ್ತು ತರ ಮಾರೋದಕ್ಕೆ ಸಿದ್ಧವಾಗಿದೆಯಾ ಅಂತ ಗೊತ್ತಾಯ್ತು.
ನಂಗೆ ಸುಳ್ಳು ಹೇಳಿದ್ರಿ ಅಲ್ವಾ? ನಿನ್ನ ನಿಜ ಸ್ವರೂಪ ಗೊತ್ತಾಯ್ತಲ್ಲ ಈಗ. ಹುಲು ಚಿನ್ನ ಮಗಳ ಥರ ನೋಡ್ದೇನೆ ಒಂದು ಲಾಟ್ರಿ ಥರ ನೋಡ್ತಾ ಇದೀಯ ನೀನು. ಇನ್ನು ನಾನೇ ಏನಾದರೂ ನಿರ್ಧಾರ ತಗೊಂಡಿಲ್ಲ ಅಂತಂದರೆ ಆ ಚಿಕ್ಕ ಮಗುಗೆ ಅನ್ಯಾಯ ಆಗಿ ಹೋಗುತ್ತೆ. ಏನ್ ನಿರ್ಧಾರ ತಗೋತಾರೆ ಇವರು? ವಲ್ಲಭ, ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ ಸಾಯಂಕಾಲ 4 ಗಂಟೆಗೆ ಬರ್ತೀವಿ ಅಂತ ಹೇಳ್ಬಿಡು. ಸರಿ ಮಾಮ್. ಹಲೋ ಹಲೋ, ಎಷ್ಟೇ ಸಂಪಾದಿಸಿದ್ರು ಹೋಗೋವಾಗ ತಗೊಂಡು ಹೋಗಕ್ಕಾಗಲ್ಲ ಅನ್ನೋದು ನಿಮ್ಮಮ್ಮ ತಿಳ್ಕೊಂಡಿದ್ದಾರೆ. ಲೇ, ನಾವಿಬ್ರು ಒಳ್ಳೆ ಕೆಲ್ಸದ ಮೇಲೆ ಹೋಗ್ಬೇಕಾದ್ರೆ ವೇದಾಂತ ಮಾತಾಡ್ತಿದ್ಯಲ್ಲ. ಹೋಗೋದ್ ಬೇರೆ ಹೊಟ್ಟೋಗೋದ್ ಬೇರೆ, ಡಿಫ್ರೆನ್ಸ್ ಗೊತ್ತಾ ನಿಮ್ಗೆ? ಮೆಂಟೆ. ಹಾಸ್, ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ಯಾ? ಅವ್ರಿಗೆ ಹೋಗೋಕ್ ಬಿಡೆ. ಹಾ, ನಿಮಗ್ ಗೊತ್ತಿಲ್ವಾ ಆಂಟಿ? ನಿಂಗೆ ಹೆಂಗ್ ಗೊತ್ತಮ್ಮ? ಅತ್ತೆ ಕಾರ್ ಆಕ್ಸಿಡೆಂಟ್ ಆಗುತ್ತಂತೆ. ಆ, ಅಯ್ಯೋ ಅಕ್ಕ, ಹೇಳ್ಬಿಡ ಅಂತಿದ್ದೆ ತಾನೆ. ಹೇಳಿದ್ರಿ ತಾನೆ ಹುಷಾರಾಗಿರೋದು. ಅಂದ್ರೆ ಅತ್ತೆಗೆ ಇವತ್ತು ಅಪಾಯ ಆಗ್ಲಿ ಅಂತ ನಿನ್ ಮನ್ಸಲ್ಲಿ ಇದೆ ಅಂತ ಆಯ್ತು. ಸುಮನಾ, ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ? ಮಾಮ್ಗೆ ಹೇಳ್ದೇನೆ ಅವ್ರನ್ನ ಸೇವ್ ಮಾಡಬೇಕು ಅಂದ್ಕೊಂಡ್ಲು ನಾಯಿನಿ. ನನಗೆ ಕಾರ್ ಆಕ್ಸಿಡೆಂಟ್ ಆಗತ್ತಾ? ಅದು ಫಿಕ್ಸು. ನಿಮ್ ಹೆಸರಲ್ಲಿ ಚಿಲ್ಲರೆ ಕಾಸು ಏನಾದ್ರೂ ಇತ್ತು ಅಂದ್ರೆ ನಿಮ್ ಮಕ್ಕಳ ಹೆಸರಿಗೆ ಬರ್ದ್ಕೊಟ್ಬಿಡಿ. ಅದಕ್ಕೆ ಅಪಾಯ ಆಗದೆ ಇರಬೇಕು ಅಂತಂದರೆ ಮಾಮ್ನ ನಾವು ಇವತ್ತು ಹೊರಗೋಗಕ್ಕೆ ಬಿಡದೆ ಆದರೆ ಆಗೋಗುತ್ತಲ್ವಾ? ಕೇಳ್ಬೇಕಲ್ಲ. ಕೇಳಿಸ್ಕೊಂಡೆ. ಆದ್ರೆ ಯಾರು ಆಕ್ಸಿಡೆಂಟ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು ಅನ್ನಿಸ್ತಿದೆ. ನೀವ್ ಹೇಳ್ದೆ ಹೋದ್ರೆ ಪಾಪ ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ? ಡಮ್ಮೋ ಡಮ್ಮ. ತಿಲೋತ್ತಮ್ಮ ಅವ್ರ ಮಾತ್ರನಾ ಇಲ್ಲ ಅವ್ರ ಜೊತೆಗೆ ಅವ್ರ ದೊಡ್ಡ ಮಗನ್ಗೂ ಅಪಾಯ ಇದೆಯಾ? ವಲ್ಲಭ ಅವಂಗೆ ಯಾವ ಅಪಾಯನೂ ಆಗಲ್ಲ. ಮತ್ತಿನ್ನೇನು? ಯಾಕೆ ವಲ್ಲಭ, ಮಾಮ್ಗೆ ಅಪಾಯ ಆಗುತ್ತೆ ಅನ್ನೋ ಯೋಚನೆ ಇಲ್ವಾ? ವಿಶಾಲ್, ನನಗೂ ಸ್ವಲ್ಪ ಬುದ್ಧಿ ಇದೆ. ಮಾಮ್ ಪಕ್ಕ ನಾನಿದ್ದೀನಿ ಅಂತ ಅಂದಮೇಲೆ ನನಗೇನು ಆಗಲ್ಲ ಅಂದ್ರೆ ಮಾಮ್ಗೆ ಏನಾಗ್ಬಿಡುತ್ತೆ ಹೇಳು? ಹೇಗಿದೆ ಲಾಜಿಕ್? ನೀವು ನಿಮ್ ಲಾಜಿಕ್. 1+1 ಆಫರು ಬದುಕಿದ್ದಾಗ ಅಷ್ಟೇ ಅಲ್ಲ, ಹೋಗ್ಬೇಕಾದ್ರೂ ಸಿಗುತ್ತೆ. ಯಾರಕ್ಕ? ನಿನ್ ಗಂಡ ನನ್ ಗಂಡ ಅಲ್ಲ ಸುಮ್ಮನ, ಯಮದೇವ. ಹೌದು, ಅಪಾಯ ಅತ್ತೆಗೆ ಮಾತ್ರ ಅಂತ ಎಚ್ಚರಿಕೆಯಿಂದ ಇಲ್ಲ ಅಂದ್ರೆ ಜೊತೆಲಿ ಹೋದವ್ರಿಗೆ ಕೂಡ ಪ್ರಾಣಾಪಾಯ ಆಗ್ಬೋದು. ಇರೋ ವಿಷಯ ಹೇಳು ನೈನಿ. ಇನ್ನೇನಿದ್ಯಾ? ಯಾರಿಂದ ಈ ಅಪಾಯ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವಾ? ಅಪ್ಪಿತಪ್ಪಿ ನಮ್ಮಲ್ಲಿಲ್ಲ ಅಲ್ವಾ ಆ ಮಹಾನ್ ಭಾವ್ರು? ಇದ್ದಾಳೆ. ಇದಾಳೆ ಅಂದ್ರೆ ಹೆಣ್ಣು? ಯಾರೋ ಆ ಮಹಾತಾಯಿ? ತಾಯಿ ಅಲ್ಲ. ತಾಯಿ ಅಲ್ಲದೆ ಇರೋ ತಾಯಿ ಅಂದರೆ ಸುಮ್ಮನೆ. ಹೀಗ್ ಮಾತಾಡಿ ನೀವ್ ಸುಮ್ಮನೆ ಜಗಳ ಶುರು ಮಾಡೋದು. ನಿಜನೇ ಅಲ್ವಾ? ನೀನು ಉಲುಚಿನ ಹೇಗೆ ಎತ್ತಿದೀಯ ಅಂತ ನಮಗೇನು ಗೊತ್ತಿಲ್ವಾ? ಏ ವಿಕ್ರಾಂತ್, ವಿಷಯ ಹುಟ್ಟಿನ ಬಗ್ಗೆ ಅಲ್ವೋ, ಸಾವಿನ ಬಗ್ಗೆ. ಹೇಳಿ.
ಕಾರ್ ಆಕ್ಸಿಡೆಂಟ್ ಮಾಡಿಸಿ ನಮ್ಮ ಮಾಮ್ನ ಉದ್ದೇಶಪೂರ್ವಕವಾಗಿ ಸಾಯಿಸ್ಬೇಕು ಅಂತ ಇರೋರು ಯಾರು ಅಂತ ಹೇಳಿ. ದೊಡ್ಡೋರಲ್ಲ ವಲ್ಲಭವ. ಅಯ್ಯ, ದೊಡ್ಡವರ ಚಿಕ್ಕವರ ಅಂತ ನಾನು ಕೇಳಲಿಲ್ಲ. ಯಾರದು? ನಾನು ಹೇಳ ಯಾರ್ ಪರ್ಮಿಷನ್ ಅವಶ್ಯಕತೆನೂ ಇಲ್ಲ ಹಾಸಿನಿ, ನೀನ್ ಹೇಳು. ವೀರವನಿತೆ ಗಾಯತ್ರಿ ದೇವಿ. ಅಯ್ಯೋ ಅಕ್ಕ, ಅಮ್ಮೋರ್ ಹೆಸರು ಯಾಕೆ ಹೇಳ್ತಿದ್ಯಾ? ಅವರಲ್ಲ ಅಲ್ವಾ? ಸರಿ ಹೋಯ್ತು. ಯಾರು ಸಾಯಿಸ್ಬೇಕು ಅಂತಿದ್ದಾರೆ ಅಂತ ಗೊತ್ತಿದ್ರು ಕೂಡ ಅತ್ತೆಗ್ ನೀನ್ ಹೇಳ್ತಿಲ್ಲ ಅಂತಂದ್ರೆ ನಿನ್ನನ್ ಮೆಚ್ಲೇಬೇಕಕ್ಕ. ಅದು ಹಾಗಲ್ಲ ಸುಮನ. ಅಮ್ಮವ್ರ ಹೆಸರು ಹೇಳಿದ್ರೆ ಎಲ್ರಿಗೂ ಕಾರಣ ಏನು ಅಂತೆಲ್ಲ ಹೇಳ್ಬೇಕಾಗತ್ತಲ್ವಾ? ದೊಡ್ಡತ್ಗೆ ಇನ್ನೂ ಮನೆಗೆ ಬಂದಿಲ್ವಲ್ಲ, ಹಾಗಾದ್ರೆ ಮತ್ತಿನ್ಯಾರು? ಗಾಯತ್ರಿ. ಅದೇ ಹೆಸರೇ ಹೇಳ್ತಿದ್ಯಲ್ಲ ವಿಶಾಲು. ಅಂದ್ರೆ ತಿಲೋತ್ತಮ ಅಕ್ಕನ ಮೇಲೆ ಕಾರ್ ಹತ್ಸೋದು ನಮ್ಮ ಪುಟ್ಟ ಗಾಯತ್ರಿನ? ಹೌದು ಮಾವ. ಸರಿ ಹೋಯ್ತು ಬಿಡಿ. ಯಾರೋ ಇಲ್ದಿರೋ ಅನಾಥೆ ವಯಸ್ಸಾದ ಜೋಗಯ್ಯ ಶಾಸ್ತ್ರಿಗಳು ತಂದೆ ತಾಯಿ ಇಲ್ದಿರೋ ಮಗು ಅಂತ ಪಾಪ ಅವ್ರ ಕೈಲಿ ಏನ್ ನೋಡ್ಕೊಳಕ್ ಆಗತ್ತೆ ಅಂತ ದತ್ತು ತಗೊಂಡು ಹಾಲ್ ಕುಡ್ಸಿ ದೊಡ್ಡೋಳ್ ಮಾಡಿರೋ ಈ ಹುಡುಗಿ ಈ ಮನೆಗೆ ದೊಡ್ಡ ದಿಕ್ಕಾಗಿರೋ ತಿಲೋತ್ತಮ ಅತ್ತೆ ಪ್ರಾಣ ತೆಗಿತಾಳೆ ಅಂತಂದ್ರೆ ಉಂಡ ಮನೆಗೆ ದ್ರೋಹ ಬಗೆಯೋಂತ ಪಾಪಿ ಅವಳು. ಚಿಕ್ಕ ಮಗುಗೆ ಏನ್ ಗೊತ್ತಾಗುತ್ತೆ ಸುಮನ? ನಾವ್ ತಿಳ್ಕೊಬೇಕು, ದತ್ತು ತಗೊಂಡು ಒಳ್ಳೇದ್ ಮಾಡಿದಿಕ್ಕೆ ತಿಲೋತ್ತಮ ಅತ್ತೆನೇ ಸಾಯ್ಸಕ್ ನೋಡ್ತಿದ್ದಾಳೆ ಅಂತ. ಸುಮನಾ, ವಿಧಿಯಲ್ಲೇ ಹಾಗೆ ಬರ್ದಿದೆ ಅಂದಮೇಲೆ ಅದನ್ನ ಬದಲಾಯಿಸಕ್ಕಾಗುತ್ತಾ? ದೊಡ್ಡಮ್ಮ ಪುನರ್ಜನ್ಮ ಎತ್ಕೊಂಡು ಬಂದ್ರೆ ಸಮಸ್ಯೆ ಆದ್ರೆ? ಏ ವಲ್ಲಭ, ಅದು ಒಂದು ಸಮಸ್ಯೆನೇ ಅಲ್ಲ. ನಾವು ಇನ್ನೂ ಕಲ್ತ್ಕೋಬಹುದು, ಉದ್ಧಾರ ಆಗಬಹುದು ಅಂತ ಹೇಳ್ತಿದ್ದಾರೆ ಅಷ್ಟೇ. ಸೊ ಈಗ ಕ್ಲಿಯರ್ ಆಯ್ತಲ್ವಾ ನಿಮ್ ಡೌಟು? ಆಯ್ತು ಮಾಮ್, ವಾಟ್ ಟು ಡು? ನಮ್ ಕೆಲ್ಸದ ಮೇಲೆ ನಾವು ಹೋಗೋದು ಅಷ್ಟೇ. ಅಂದ್ರೆ ಏಯ್, ಕಾರ್ ಆಕ್ಸಿಡೆಂಟ್ ಅಂದಮೇಲೆ ಕಾರಲ್ಲಿ ಹೋಗದೆ ಇದ್ರೆ ಆಯ್ತು ಅಷ್ಟೇ. ಕ್ಯಾಬಲ್ಲಿ ಹೋಗೋಣ. ಮಾಮ್, ಅದು ಕೂಡ ಕಾರೇ ಅಲ್ವಾ? ಗೊತ್ತಿದೆ ಕಂದ, ನಮ್ ಕಾರಲ್ಲಿ ಗಾಯತ್ರಿ ಪುಟ್ಟಿ ಹತ್ತುತ್ತಾಳೆ ಅಂತ ಅನ್ಕೊಳ್ಳೋಣ. ಅದು ಕೂಡ ನಾವು ಹತ್ಸಿದ್ರೆ? ಕ್ಯಾಬ್ ಅಂದ್ರೆ ಆ ಟೆನ್ಷನೇ ಇರಲ್ವಲ್ಲ. ಅತ್ತೆ, ಗಾಯತ್ರಿ ಹೊರಗೆ ಹೋಗ್ತಿರೋ ಥರ ನೋಡ್ಕೋತಾ ಇದ್ದೀನಿ ನಾನು. ಅವಳು ರೂಮಲ್ಲೇ ಆಟಾಡ್ಕೋತಾ ಇದ್ದಾಳೆ. ನೀವು ಕೂಡ ಇವತ್ತೆಲ್ಲೂ ಹೊರಗೆ ಹೋಗ್ಬೇಡಿ, ಮನೇಲೇ ಇದ್ಬಿಡಿ. ಹೌದಕ್ಕ. ಯಾಕೆ ನಡ್ತಿದ್ಯಾ? ಇವ್ರು ಸತ್ತ ಮೇಲೆ ನಾವ್ ಹೇಗಿದ್ರು ಅಳ್ತೀವಿ ಅಂತ ಇರ್ಬೋದು ವಿಶಾಲ್. ಯಾರು ಹೋಗ್ತಿದ್ದಾರೆ ಹಾಸಿನಿ? ಗಾಯತ್ರಿಕ್ಕ ಪುನರ್ಜನ್ಮ ಪಡೆದ್ಮೇಲೆ ಈ ಮನೆಗೆ ಅವ್ರೇನಾದ್ರೂ ಕಾಲಿಟ್ಟಿದ್ದಿದ್ರೆ, ಈ ಥರದ್ದೇನಾದ್ರೂ ಆಗಿದ್ದಿದ್ರೆ
ಆಗ ಖಂಡಿತ ಆಚೆ ಹೋಗ್ತಾನೆ ಇರ್ಲಿಲ್ಲ. ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳಿಗೂ ನಮ್ಮ ಮಾಮ್ ಗಂಡಾಂತರಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಗ್ರಹಚಾರ ಕೆಟ್ಟಾಗ ಓವರ್ ಆಗಿ ಆಡ್ಬಾರ್ದು ಬ್ರೋ, ಎಚ್ಚರಿಕೆಯಿಂದ ಇರಬೇಕು. ಹೌದಾ ಕಂದ? ನಯನಿ ದತ್ತು ಮಗುನ ರೂಮಲ್ಲೇ ಕೂಡ್ ಹಾಕಿ ಬಂದಿದ್ದೀನಿ ಅಂದಮೇಲೆ ನಾವ್ಯಾಕೆ ವರಿ ಮಾಡಬೇಕು? ಅದ್ ಹಾಗಲ್ಲ ಅದ್ಗೆ ಯಾವುದಕ್ಕೂ ಒಳ್ಳೇದು ಅಂತ. ಅದಕ್ಕೇನೆ ನಮ್ ಕಾರ್ ಕೂಡ ತಗೊಂಡು ಹೋಗದೆ ಕ್ಯಾಬ್ ಬುಕ್ ಮಾಡಿ ಹೋಗ್ತಾ ಇರೋದು. ಡಮ್ಮೋ ಡಮ್ಮ, ಆಗ್ಬೇಕಾದ್ದು ಆಗದೆ ಇರಲ್ಲ. ಇದು ವಿಶಾಲಾಕ್ಷಮ್ಮನವರ ಲೀಲೆ ಅಂದ್ಕೊಂಡು ಎಲ್ಲ ಸ್ವೀಕರಿಸ್ಬೇಕು. ಇವತ್ತೇನಾದ್ರೂ ನಮ್ಮ ಅಕ್ಕ ಹೇಳ್ದ ಹಾಗೆ ತಿಲೋತ್ತ ಮಾತೆ ಪ್ರಾಣ ಹೋಗ್ಲಿಲ್ಲ ಅಂದ್ರೆ ಇನ್ ಯಾವತ್ತೂ ಇವಳ ಮಾತನ್ನ ಯಾರು ನಂಬೇಡಿ. ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಾಣನೇ ಬಲಿ ಕೊಡಬಾರ್ದು. ಒಳ್ಳಮ್ಮ, ನೀನು ಹೋಗೋದು ಕನ್ಫರ್ಮಾ? ಹೌದು ಮಾವ, ಬನ್ನಿ ಮಾಮ್. ಆಕ್ಸಿಡೆಂಟ್ ಆದ್ರೆ ಕಂಪ್ಲೀಟ್ ಆಗಿ ಹೋಗ್ಬೇಕು, ಬ್ಯಾಲೆನ್ಸ್ ಇಟ್ಕೋಬಾರ್ದು, ಹೇಳ್ತಿದ್ದೀನಿ. ಏಯ್, ಇವಳೊಬ್ಳು ತಲೆ ಕೆಟ್ಟೋಳು, ಏನೇನೋ ಮಾತಾಡ್ತಿದ್ದಾಳೆ. ನೀನ್ ಬಾರೋ. ಬನ್ನಿ ಮಾಮ್. ಅರೆ, ಮಾಮ್, ನಾವು ಕಾರ್ ಇಟ್ಕೊಂಡು ಕ್ಯಾಬಲ್ಲಿ ಹೋಗೋದು ಬೇಕಾ? ನಯನಿ ಹೇಳಿದ್ಮೇಲೆ ಕೇಳ್ದೆ ಇದ್ರೆ ಹೇಗೆ? ಆಕ್ಸಿಡೆಂಟ್ ಆಗುತ್ತೆ ಅಂತ ಹೆದರ್ಕೋತಾ ಇದ್ದೀರಾ ಮಾಮ್? ಏ ಸ್ಟುಪಿಡ್, ಏನೂ ಇಲ್ಲ ಕಣೋ. ಮತ್ತ್ಯಾಕ್ ಮಾಮ್, ಕ್ಯಾಬಲ್ಲೆಲ್ಲ ಹೋಗ್ಬೇಕಾ? ನೀನ್ ಕ್ಯಾಬ್ ಬುಕ್ ಮಾಡು. ಅದ್ ಮಾಡಿದ್ರೆ ಬರುತ್ತೆ ಬಿಡಿ ಮಾಮ್. ನಾವು ಕಾರಲ್ಲಿ ಹೋದ್ರೆ ಗಂಡಂತ್ರ ಹೇಗೆ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ಏಯ್, ಇಲ್ಲಿ ನೀನು ಒಂದು ಲಾಜಿಕನ್ನ ಯೋಚನೆ ಮಾಡಿಲ್ಲ. ಗಾಯತ್ರಿ ಪುಟ್ಟಿ ಪ್ಯಾಸೆಂಜರ್ ಸೀಟಲ್ಲಿ ಇರ್ತಾಳೆ, ಡ್ರೈವರ್ ಇಲ್ದೇ ಇರೋ ಕಾರು ನನ್ನ ಗುದ್ದುತ್ತೆ ಅಂತ ನಯನಿ ಹೇಳಿದ ಕತೆ ನಿಜ ಆಗುತ್ತೋ ಇಲ್ವೋ ಅನ್ನೋದನ್ನ ನೋಡ್ಬೇಕು ಅನ್ನಿಸ್ತಿದೆ. ಹಾ, ಗಾಯತ್ರಿ ಪುಟ್ಟಿ ರೂಮಿಂದ ಆಚೆ ಬರ್ದಾಗೆ ಲಾಕ್ ಮಾಡಿದಾಳಂತಲ್ಲ ನಯನಿ. ಪಾಪು ಹೇಗ್ ಬರುತ್ತೆ ಮಾಮ್? ನಯನಿ ಹೇಳಿದ್ದು ನಡ್ದೇ ನಡೆಯುತ್ತೆ ಅನ್ನೋದಾದ್ರೆ ಗಾಯತ್ರಿ ಬರ್ತಾಳೆ. ಆ ಮಗು ಬರುತ್ತಾ ಇಲ್ವೋ, ಕ್ಯಾಬ್ ಅಂತೂ ಬರುತ್ತೆ ಬಿಡಿ. ಏಯ್, ಕ್ಯಾಬ್ ಬರುತ್ತೆ ಅಂದೆ, ಇನ್ನೂ ಬರ್ಲಿಲ್ವಲ್ಲೋ? ಆವಾಗ್ಲೇ ಬುಕ್ ಆಯ್ತಲ್ಲ. ಅಯ್ಯೋ, ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾನೆ ಮಾಮ್. ನಮ್ ಟೈಮ್ ಸರಿ ಇಲ್ಲ ಅನ್ಸುತ್ತೆ.
ಯಾಕೆ ಮ್ಯಾಮ್ ಹಾಗೆ ಹೇಳ್ತಿದ್ದೀರಾ? ಒಂದ್ ವೇಳೆ ಏನಾದ್ರು ಕ್ಯಾಬ್ ಡ್ರೈವರೇ ನಿಮ್ ಮೇಲೆ ಕಾರ್ ಹತ್ತಿಸ್ತಾನೆ ಅಂತನಾ? ಏ ಸುಮ್ನೆ ನಗ್ಬೇಡ್ವು. ಯಾಕೋ ಗೊತ್ತಿಲ್ಲ ಮ್ಯಾಮ್, ಇವತ್ತು ನಿಮ್ಮ ನೋಡಿದ್ರೆ ನಗು ಬರ್ತಾ ಇದೆ. ನಿನಗೆ ಹುಚ್ಚಿಡ್ದಿದೆ ಅನ್ಸುತ್ತೆ. ಬಾಯ್ ಮುಚ್ಕೊಂಡು ಮತ್ತೆ ಟ್ರೈ ಮಾಡು.